ಇದು ಮಾಡ್ತೀವಿ ಸರ್. ಅದಕ್ಕೆ ಯಾವ ಔಷಧಿನೂ ಹಾಕಲ್ಲ ಸರ್, ಗಾಳಿಗೆ ಕಲರ್ ಬರುತ್ತೆ ಅದು. ಡ್ರ್ಯಾಗನ್ ಫ್ರೂಟಿಗೆ ಯಾವುದೇ ಥರ ಔಷಧಿ ಹಾಕಲ್ಲ ಸರ್, ಡೈರೆಕ್ಟ್ ಗಿಡದ ಏನು ಕಿತ್ಕೊಬರ್ತೀವಿ ಅದನ್ನು ಹಾಗೆ ಸೇಲ್ ಮಾಡೋದಷ್ಟೇ. ಅದಕ್ಕೆ ಯಾವುದೇ ಥರ ಔಷಧಿ ಯೂಸ್ ಮಾಡಲ್ಲ. ಶಟ್ರ್ ಕ್ಲೋಸ್ ಮಾಡ್ತಾ ಇದ್ದೀವಿ. ಇದು ಕ್ಲೋಸ್ ಮಾಡಿ ಇನ್ನು 3 ದಿನ ಓಪನ್ ಮಾಡಲ್ಲ. ಕೀ ತಂದಿದ್ದೀರಾ? ಗೋಡಂದು ಮೆಡಿಷನ್ ಎಲ್ಲ ಯಾವುದೇ ಥರ ಯೂಸ್ ಮಾಡಲ್ಲ. ಗಿಡದಲ್ಲಿದ್ದಾಗ ಅದು ಹೂವು ಮತ್ತು ಈಚು ಬಿಟ್ಟಾಗ ಔಷಧಿ ಯೂಸ್ ಮಾಡ್ತಾರೆ ಅಷ್ಟೇ. ಅದು ಬಿಟ್ಟರೆ ನಾವು ಇಲ್ಲಿ ಹಣ್ಣಾಗೋದಕ್ಕೆಲ್ಲ ಆ ಥರ ಯೂಸ್ ಮಾಡೋಕ್ಕಾಗಲ್ಲ. ಮೆಡಿಸಿನ್ ಯಾವುದೇ ಥರ ಯೂಸ್ ಆಗಲ್ಲ ಸರ್. ಡ್ರ್ಯಾಗನ್ ಫ್ರೂಟು ನ್ಯಾಚುರಲ್ ಫ್ರೂಟ್. ಎಲ್ಲ ಗಿಡದಲ್ಲೂ ಹೂವು ಹಣ್ಣು ಬಿಡಬೇಕಾದ್ರೆ ಔಷಧಿ ಮಾಡಲೇಬೇಕು, ಅವಾಗ ಹಾಕ್ತಾರಷ್ಟೇ. ಅದಾದಮೇಲೆ ಯಾವುದೇ ಥರನೂ ಔಷಧಿ ಹಾಕಲ್ಲ. ಇದು ಇನ್ನೂ ಖಾಲಿ ಇದೆ. ಇದಕ್ಕಿನ್ನ ಮಲ್ಲಿಕಾ ಮ್ಯಾಂಗೋ ಜೋಡಿಸ್ಬೇಕು ನಾನು. ಇದು ಇನ್ನೊಂದು ಗೋಡನ್ ಹತ್ರ ಹೋಗ್ತಾ ಇದ್ದೀವಿ. ಮಮ್ಮಿ ಈಗ ಗಾಡಿ ಕರ್ಕೊಂಡು ಹೋಗ್ತಾ ಇದ್ದೀವಿ ರೋಡಲ್ಲಿ. ಇದು ಆ ಗೋಡನ್ ಹತ್ರ ಹೋಗ್ತಾ ಇದ್ದೀವಿ. ಬಟರ್ ಫ್ರೂಟ್, ಅದು ಬಟರ್ ಫ್ರೂಟ್ ಇದು. ಸ್ವಲ್ಪ ವಿಲೇಜ್ ಟೈಪ್ ಇದೆ, ನೋಡೋಕ್ಕೆ ಮಾತ್ರ ಚೆನ್ನಾಗಿದೆ. ಏರಿಯಾ ವಾತಾವರಣ ತುಂಬ ಚೆನ್ನಾಗಿದೆ. ಮಿಷಿನ್ ಬಟ್ಟೆ ತಗೊಂಡಿಲ್ಲ, ನಮ್ಮ ತೊಂದರೆಗಿಂತ ನಮ್ಮದಲ್ಲೇ ಹೋಗಿತ್ತವಳೆ. ಅದೇ ನೀವು ಯಾವ ಥರ ಮಾಹಿತಿ ಕೇಳ್ತಾ ಇದ್ದೀರಾ ಅಂತ ಗೊತ್ತಾಗಲಿಲ್ಲ ನನಗೆ. ನೀವು ಬೆಳೆಯೋದಕ್ಕೋಸ್ಕರನಾ? ನಾವು ತೋಟನ ಕೊಂಡ್ಕೋತೀವಿ, ಅವರು ನೀಟಾಗಿ ಮೇಂಟೈನ್ ಮಾಡಿರ್ತಾರೆ ತೋಟ. ನಾವು ತೊಗೊತೀವಿ ತೋಟ ತಗೊಂಡು ನಾವು ಬೇರೆ ಕಡೆ ಸಪ್ಲೈ ಮಾಡ್ತೀವಿ. ಡ್ರ್ಯಾಗನ್ ಫ್ರೂಟು ಯೂರಿನ್ ಇನ್ಫೆಕ್ಷನ್ಗೆ ತುಂಬ ಒಳ್ಳೆಯದು, ಜ್ವರಕ್ಕೂ ಒಳ್ಳೆಯದು. ಡೆಂಗ್ಯೂ ಜ್ವರಕ್ಕಂತೂ ತುಂಬ ಒಳ್ಳೆಯದು. ಕಿವಿ ಫ್ರೂಟ್ ಹೇಗೋ ಡ್ರ್ಯಾಗನ್ ಫ್ರೂಟು ಅದೇ ಥರನೇ ಮೇಂಟೈನ್ ಮಾಡುತ್ತೆ. ಬ್ಲಡ್ ಇನ್ಫೆಕ್ಷನ್ನು, ಯೂರಿನ್ ಇನ್ಫೆಕ್ಷನ್ಗೆ ತುಂಬ ಒಳ್ಳೆಯದು ಡ್ರ್ಯಾಗನ್ ಫ್ರೂಟು. ಮಕ್ಕಳಿಗಂತೂ ಲಂಚ್ ಬಾಕ್ಸಿಗೆಲ್ಲ ನಾವೀಗ ಅದನ್ನೇ ಹಾಕೋದು ಜಾಸ್ತಿ. ಡ್ರ್ಯಾಗನ್ ಫ್ರೂಟು ಸೀಸನ್ ಇದೆ ಅಲ್ವಾ, ಇವಾಗ ಸ್ವಲ್ಪ ರೇಟ್ ಕಮ್ಮಿನೂ ಇರುತ್ತೆ, ಟೇಸ್ಟು ಚೆನ್ನಾಗಿರುತ್ತೆ.
ಡ್ರ್ಯಾಗನ್ ಫ್ರೂಟು